ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊರಗಡೆ ಚಳಿ ಅಂತೂ ತುಂಬಾ ಇದೆ. ನನಗೆ ಫಸ್ಟ್ ಥಿಂಗ್ ಇಂಡಿಯಾದಿಂದ UK ಬಂದಮೇಲೆ ಅಡ್ಜಸ್ಟ್ ಆಗೋಕ್ಕೆ ತುಂಬಾ ಟೈಮ್ ತೊಗೊಂಡಿದ್ದು ಅಂದರೆ ವೆದರ್ಗೆ ಅಡ್ಜಸ್ಟ್ ಆಗೋದು. ಇಂಡಿಯಾದಲ್ಲಿ 20 ಡಿಗ್ರಿ ಇದ್ರೂ ಚಳಿ ಆಗ್ತಿದೆ ಅಂತಿದ್ದೆ, ಬಟ್ ಇಲ್ಲಿ ಇವಾಗಿನ ಟೆಂಪ್ರೇಚರ್ 0 ಡಿಗ್ರಿ. ಸೊ ಸ್ನೋ ಬೀಳ್ತಾ ಇಲ್ಲ. ನೆಕ್ಸ್ಟ್ ವೀಕಿಂದ ಮತ್ತೆ ಸ್ನೋ ಇದೆ ಅಂತ ವೆದರ್ ರಿಪೋರ್ಟಲ್ಲಿದೆ. ಬೆಳಿಗ್ಗೆ ಎದ್ದ ತಕ್ಷಣ ಹೀಟರನ್ನು ಆನ್ ಮಾಡಿಬಿಟ್ಟು ಬಿಸಿಯಾಗಿ ಏನಾದರೂ ಕುಡಿಬೇಕು. ಟೀ ಕಾಫಿನ ಕುಡಿತಿದ್ದವಳು ಇವಾಗ ಶುಗರ್ನ ಸ್ಕಿಪ್ ಮಾಡಬೇಕು ಅಂತ ಹಾಲಿಗೆ ಅರಿಶಿನ ಹಾಕ್ಬಿಟ್ಟು ಕುಡಿತೀನಿ. ಬ್ರೇಕ್ಫಾಸ್ಟ್ಗೂ ಅಷ್ಟೇ ಪಲಾವು, ಇಡ್ಲಿ, ದೋಸೆ ಅಂತ ತಿಂತಿದ್ದವಳು ಇವಾಗ ಬ್ರೆಡ್ಗೆ ಬಂದು ನಿಂತಿದ್ದೀನಿ. ಅಷ್ಟರಲ್ಲಿ ನನ್ನ ಮಗ ಎದ್ದ, ಅವನಿಗೆ ಬ್ರಷ್ ಮಾಡಿಸ್ದೆ. ನೈಟ್ ಪಾತ್ರೆನೆಲ್ಲ ಡಿಶ್ ವಾಷರ್ಗೆ ಹಾಕಿ ಇಟ್ಟಿರ್ತೀನಿ. ಬೆಳಗ್ಗೆ ಅದೆಲ್ಲ ಕ್ಲೀನ್ ಆಗಿರುತ್ತೆ, ಸೊ ಅದನ್ನು ಅದ್ರ ಪ್ಲೇಸಿಗೆ ಎತ್ತಿಡ್ತೀನಿ. ಮೋಸ್ಟ್ ಆಫ್ ದ ಟೈಮ್ ನಾನು ಕೈಯಲ್ಲೇ ವಾಶ್ ಮಾಡ್ತೀನಿ. ಬಟ್ ನಿನ್ನೆ ನಮ್ಮ ಮನೇಲಿ ಏನು ಗೆಸ್ಟ್ ಇದ್ದರು, ಸೊ ಸ್ವಲ್ಪ ಪಾತ್ರೆ ಜಾಸ್ತಿ ಇದ್ದಿದ್ದರಿಂದ ಡಿಶ್ ವಾಷರ್ಗೆ ಹಾಕ್ತೆ ಅಷ್ಟೇ. ನಾವು 3 ಜನ ಇರೋದ್ರಿಂದ ಮನೇಲಿ ಜಾಸ್ತಿ ಪಾತ್ರೆಗಳು ಇರೋದಿಲ್ಲ. ಎಲ್ಲಾದರೂ ಗೆಸ್ಟ್ ಬಂದರೆ ಅಷ್ಟೇ ಸ್ವಲ್ಪ ಪಾತ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಡಿಶ್ ವಾಷರ್ನ ಯೂಸ್ ಮಾಡ್ತೀನಿ ಅಷ್ಟೇ. ಅದಕ್ಕೊಂದ್ಸಲ ರಿನ್ಸ್ ಮಾಡಿ ಹಾಕಬೇಕು. ಇಲ್ಲ ಅದಕ್ಕಿಂತ ನಾನು ಕೈಯಲ್ಲೇ ಅದಕ್ಕಿಂತ ಫಾಸ್ಟಾಗಿ ವಾಶ್ ಮಾಡ್ಬೋದಲ್ವ ಅಂತ ನಾನು ಕೈಯಲ್ಲೇ ವಾಶ್ ಮಾಡ್ತೀನಿ ಮೋಸ್ಟ್ ಆಫ್ ದ ಟೈಮ್. ಇವತ್ತು ಸಂಡೇ ಆಗಿರೋದ್ರಿಂದ ಶಾಪಿಂಗ್ ಮಾಡೋದಿತ್ತು. ನಾನು ವೀಕ್ಲಿ ಒಂದ್ಸಲ ಶಾಪಿಂಗ್ ಮಾಡ್ತೀನಿ. ಇಂಡಿಯನ್ ಶಾಪಿಗೆ ಅಷ್ಟೊಂದು ಹೋಗೋದಿಲ್ಲ, ಯಾಕಂದರೆ ನಮ್ಮ ಮನೆಯಿಂದ ತುಂಬ ದೂರ ಇದೆ. ಬಟ್ ಮನೆ ಹತ್ರನೇ ಇರೋ ಸೂಪರ್ ಮಾರ್ಕೆಟಿಗೆ ಹೋಗ್ತೀನಿ. ಇವಾಗ ವಿಂಟರ್ ಆಗಿರೋದ್ರಿಂದ ಎಲ್ಲ ಮರಗಿಡಗಳದ್ದು ಎಲೆಗಳು ಉದುರೋಗ್ಬಿಟ್ಟಿದೆ. ಇವಾಗ ಮರಗಳೆಲ್ಲ ಸತ್ತೋಗಿರೋ ಥರ ಇದೆ. ಆದರೆ ಸತ್ತೋಗಿಲ್ಲ, ಅದು ಜೀವನೇ ಇದೆ. ಬಟ್ ವಿಂಟರಲ್ಲಿ ಅದು ಹಾಗಾಗಿದೆ. ಸೊ ವಿಂಟರ್ ಆದಮೇಲೆ ಮತ್ತೆ ಅದೇ ಮರಗಳಿಗೆ ಮತ್ತೆ ಎಲೆಗಳು ಬರುತ್ತೆ. ನಮ್ಮ ಸುತ್ತಮುತ್ತ ಇರೋ ಜನರಲ್ಲಿ ಅವ್ರದ್ದೇ ಆದಂಥ ಒಪಿನಿಯನ್ನೂ ಇರುತ್ತೆ, ಅವ್ರದ್ದೇ ಆದಂಥ ಜಡ್ಜ್ಮೆಂಟು ಇರುತ್ತೆ, ಅವ್ರದ್ದೇ ಆದಂಥ ಕಂಪ್ಲೇಂಟು ಇರುತ್ತೆ, ಅವ್ರದ್ದೇ ಆದಂಥ ಥಿಂಕಿಂಗ್ ವೇನೂ ಬೇರೆ ಇರುತ್ತೆ, ಅವ್ರದ್ದೇ ಆದಂಥ ಟಾಕ್ಸು ಇರುತ್ತೆ. ಅದನ್ನು ನಾವು ಬದಲಾಯಿಸೋಕ್ಕಾಗೋದಿಲ್ಲ, ಅದನ್ನು ನಾವು ನಿಲ್ಸೋಕ್ಕೂ ಆಗೋದಿಲ್ಲ. ಯಾಕೆ ನೀನು ಹಾಗೆ ಥಿಂಕ್ ಮಾಡ್ತಿದ್ಯಾ ಅಂತ ಹೇಳೋದಕ್ಕೂ ಆಗೋದಿಲ್ಲ. ನಮ್ಮ ಬಗ್ಗೆ ಜನರು ಪಾಸಿಟಿವ್ ಆಗಿನೂ ಥಿಂಕ್ ಮಾಡ್ತಾರೆ, ನೆಗೆಟಿವ್ ಆಗಿನೂ ಥಿಂಕ್ ಮಾಡ್ತಾರೆ. ನಾವು ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಅವ್ರ ಕಡೆ ನಮ್ಮ ಎನರ್ಜಿ ಫ್ಲೋ ಆಗೇ ಆಗುತ್ತೆ. ಇದಕ್ಕೂ ಇರೋದು ಒಂದೇ ಸೊಲ್ಯೂಷನ್, ನಾವು ಬ್ಯುಸಿ ಆಗೋದು. ನಾವು ಫ್ರೀಯಾಗಿದ್ದರೆ ತಾನೇ ನಾವು ಅದ್ರ ಬಗ್ಗೆ ಎಲ್ಲ ಥಿಂಕ್ ಮಾಡ್ತೀವಿ. ಬ್ಯುಸಿಯಾಗಿದ್ದರೆ ನಮ್ಗೆ ಎಲ್ಲಿ ಥಿಂಕ್ ಮಾಡೋದಕ್ಕೆ ಟೈಮ್ ಇರುತ್ತೆ. ಎಷ್ಟು ನಮ್ಮನ್ನು ನಾವು ಬ್ಯುಸಿಯಾಗಿ ಆಕ್ಯುಪೈಡಾಗಿ ಇಟ್ಕೊಳ್ತೀವೋ ಅಷ್ಟು ನಾವು ಅನ್ವಾಂಟೆಡ್ ಥಿಂಗ್ಸಿಂದ ದೂರ ಇರ್ಬೋದು. ಬ್ಯುಸಿಯಾಗೋದಕ್ಕೆ ನಾವು ಕೆಲಸಕ್ಕೆ ಹೋಗಬೇಕು ಅಂತಿಲ್ಲ. ಒಂದು ಬುಕ್ನೂ ಓದ್ಬೋದು, ಗಾರ್ಡ್ನಿಂಗ್ ಮಾಡ್ಬೋದು, ಆರ್ಟ್ ವರ್ಕ್ ಮಾಡ್ಬೋದು. ನಿಮ್ಗೇನು ಇಂಟ್ರೆಸ್ಟ್ ಇರುತ್ತೆ ಆ ವರ್ಕ್ ಮಾಡಿ ನಾವು ಬ್ಯುಸಿಯಾಗಿರ್ಬೋದು, ನಮ್ಮ ಮೈಂಡನ್ನು ಡೈವರ್ಟ್ ಮಾಡ್ಬೋದು. ಹೀಗಿರೋದ್ರಿಂದ ನಮ್ಮಲ್ಲಿ ಕಾನ್ಫಿಡೆನ್ಸೂ ಜಾಸ್ತಿ ಆಗುತ್ತೆ, ನಮ್ಮ ಗ್ರೋತ್ಗೂ ಹೆಲ್ಪ್ ಆಗುತ್ತೆ. ಮೇಯ್ನಾಗಿ ನಮ್ಮಲ್ಲಿರೋ ಎನರ್ಜಿನ ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಂಡಾಗುತ್ತೆ. ಹಾಗಂತ ನಾನು ಜನರನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇಲ್ಲ, ಜಸ್ಟ್ ಡಿಸ್ಕವರ್ ಮಾಡಿ ನಮ್ಮನ್ನು ನಾವೇ ಅಂತ ಹೇಳ್ತಾ ಇರೋದು. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಕ್ಲೀನಿಂಗ್ ಕೆಲಸ ಆಯಿತು. ಮಗುನ ನನ್ನ ಹಸ್ಬೆಂಡ್ ನೋಡ್ಕೊಳ್ತಾರೆ, ಹಾಗಾಗಿ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊತಾ ಇದ್ದೆ. ವೀಕ್ಡೇಸಲ್ಲಿ ಅವ್ನು ನನ್ನ ಕ್ಲೀನಿಂಗ್ ಎಲ್ಲ ಮಾಡೋದಕ್ಕೆ ಬಿಡಲ್ಲ. ಸೊ ಮೋಸ್ಟ್ ಆಫ್ ದ ಟೈಮ್ ನಾನು ಸಂಡೇನೇ ಕ್ಲೀನ್ ಮಾಡ್ಕೊತೀನಿ. ಶಾಪಿಂಗ್ ಮಾಡಿ ತಂದಿರೋ ಗ್ರೋಸರೀಸ್ನ ಎಲ್ಲ ಅದ್ರ ಪ್ಲೇಸಿಗಿಟ್ಟು ಈ ಸ್ಪೈಸಸ್ ಜಾರನ್ನು ಹೊಸದಾಗಿ ತಂದಿದ್ದೆ, ಅದನ್ನೂ ವಾಶ್ ಮಾಡಿಟ್ಟೆ. ಕಿಚನ್ ಇವಾಗ ಕ್ಲೀನ್ ಆಯಿತು. ಡೆಲಿವರಿ ಆದಮೇಲೆ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ. ಸೊ ಆವಾಗ ಲೈಮ್ ಮತ್ತು ವಾಟರ್ನ ಕುಡ್ತೀನಿ. ಇದು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಇಲ್ಲ. ಲೆಮನ್ ವಾಟರ್ ಕುಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ನಾನು ಹೈಡ್ರೇಟ್ ಆಗಿಡುತ್ತೆ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ. ಮತ್ತು ವಿಟಮಿನ್ ಸಿನೂ ಇರೋದ್ರಿಂದ ನಾನು ಅದನ್ನು ಜಾಸ್ತಿ ಕುಡಿತೀನಿ. ಅದಾದಮೇಲೆ ನನ್ನ ಮಗ ಮಲ್ಕೊಂಡ. ಸೊ ಅವ್ನು ಮಲ್ಕೊಂಡಿರೋವಾಗ ನಾನು ಅಡುಗೆನ ಕಂಪ್ಲೀಟ್ ಮಾಡ್ತೀನಿ, ಇಲ್ಲಾಂದರೆ ಅವ್ಳು ಎದ್ಮೇಲೆ ನನಗೆ ಅಡುಗೆ ಮಾಡೋದಕ್ಕೆ ಬಿಡೋಲ್ಲ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಈಸಿ ಅಡುಗೆ ಮಾಡಬೇಕು ಅಂತ ರೈಸ್ ದಾಲ್ ಮಾಡ್ತೀನಿ. ನಮ್ಮ ಮನೇಲಿ ರೈಸ್ ದಾಲ್ ನಾನು ಒಬ್ಬಳೇ ತಿನ್ನೋದು. ಅದನ್ನು ಹಿಂಗೆ ಮಿಸ್ ಮಾಡ್ಕೊಂಡಾಗೆಲ್ಲ ರೈಸ್ ದಾಲ್ನ ಮಾಡಬೇಕು ಅನಿಸುತ್ತೆ. ಸೊ ಇವತ್ತು ರೈಸ್ ದಾಲ್ ಅದು ಬೇಗನೂ ಆಗುತ್ತೆ ಮತ್ತು ಕಂಫರ್ಟ್ ಫುಡ್ ಅನಿಸುತ್ತೆ ನನಗೆ. ಅದ್ರ ಜೊತೆ ಆಲೂ ಜೀರಾ ಮಾಡ್ಕೊಂಡಿದ್ದೆ. ಆಲೂ ಜೀರಾ ರೆಸಿಪಿನ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ನಾನು ಬೆಂಗಳೂರಲ್ಲಿದ್ದಾಗ ಆಲ್ಮೋಸ್ಟ್ PGಯಲ್ಲಿ ರೈಸ್ ದಾಲೇ ಮಾಡೋರು. ಅವಾಗ ನನಗೆ ರೈಸ್ ದಾಲ್ ಅಂದ್ರೇ ಇಷ್ಟ ಆಗ್ತಾ ಇರಲಿಲ್ಲ. ಬಟ್ UKಗೆ ಬಂದಮೇಲೆ ಇವಾಗ ಮಿಸ್ ಮಾಡ್ಕೊತೀನಿ ರೈಸ್ ದಾಲ್ ಅಂದರೆ. ನಮ್ಮ ಹತ್ರ ಏನಿದೆ ಅದರಿಂದ ನಾವು ಖುಷಿಯಾಗಿರೋದಕ್ಕಿಂತ ನಮ್ಮ ಹತ್ರ ಏನಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಅದು ಜನ ಆದ್ರೂ ಅಷ್ಟೇ, ಥಿಂಗ್ಸ್ ಆದರೂ ಅಷ್ಟೇ. ತುಂಬ ಜನ ಲೇಡೀಸ್ ನನಗೆ ಈ ವಿಷಯದಲ್ಲಿ ರಿಲೇಟ್ ಮಾಡ್ಬೋದು.
ಏನಂದರೆ ಹೌಸ್ ವೈಫ್ಗೆ ಅವ್ರದ್ದೇ ಆದ ಒಂದು ರುಟೀನ್ ಇರುತ್ತೆ. ಡೈಲಿ ಬೆಳಿಗ್ಗೆ ತಿಂಡಿ ಮಾಡೋದು, ಮಕ್ಕಳಿದ್ರೆ ಸ್ಕೂಲಿಗೆ ಕಳಿಸೋದು, ಲಂಚ್ ಪ್ರಿಪೇರ್ ಮಾಡೋದು, ಹಸ್ಬೆಂಡ್ಗೆ ಬಾಕ್ಸ್ಗೆ ಹಾಕ್ಕೊಡೋದು, ಡಿನ್ನರ್ ಪ್ರಿಪೇರ್ ಮಾಡೋದು, ಇದ್ರ ಮಿಡ್ಲಲ್ಲಿ ಸಣ್ಣ ಪುಟ್ಟ ಕೆಲಸ ಇರುತ್ತೆ, ಅದು ಇದು ಅಂತ. ನನಗೇನು ಅನಿಸುತ್ತೆ ಅಂದರೆ, ನಮಗೆ ಕೆಲಸ ಮಾಡಬೇಕು ಅನಿಸಿದ್ರೆ ಬೇಕಾದಷ್ಟು ಕೆಲಸ ಇರುತ್ತೆ ಮನೆಯಲ್ಲೇ. ಕೆಲವೊಂದು ಸಲ ನಾನು ಸುಮ್ಮನೆ ಕೂತಾಗಲೂ ಹಾಗೆ ಯೋಚನೆ ಮಾಡ್ತೀನಿ, ಇವತ್ತು ನನಗೆ ಈ ಕೆಲಸ ಮಾಡಿಲ್ಲ, ಅದು ಕೆಲಸ ಮಾಡಿಲ್ಲ ಅಂತ. ನನ್ನನ್ನಾದಷ್ಟು ಆಕ್ಯುಪೈಡಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಅನ್ವಾಂಟೆಡ್ ಥಿಂಗ್ಸಿಂದ ಜಾಸ್ತಿ ದೂರ ಇರ್ಬೋದು ಅಂಥೇಳಿ. ನಾನು ಯುಕೆಗೆ ಬಂದು ಆಲ್ಮೋಸ್ಟ್ 3 ವರ್ಷ ಆಗ್ತಾ ಬಂತು. ಇಲ್ಲಿಗೆ ಬಂದು ನನಗೆ ಒಂದು ವಿಷಯ ಗೊತ್ತಾಗಿದ್ದು ಅಂದರೆ, ಇಲ್ಲಿ ಎಲ್ಲ ಹೆಣ್ಮಕ್ಳು ಜಾಸ್ತಿ ಹೌಸ್ ವೈಫ್ ಆಗಿರೋಕ್ಕೆ ಇಷ್ಟಪಡಲ್ಲ. ಎಲ್ಲರೂ ಇಂಡಿಪೆಂಡೆಂಟ್ ಆಗಿರೋಕ್ಕೆ ಇಷ್ಟಪಡ್ತಾರೆ. ಗಂಡು ಹೆಣ್ಣು ಅಂತ ಭೇದ ಭಾವನೂ ಇರಲ್ಲ. ಸೊ ಎಕ್ಸಾಂಪಲ್, ಮನೆ ನಡ್ಸೋಕ್ಕೆ ಒಂದು ಮಂತ್ಲಿ ಇಷ್ಟು ಖರ್ಚಾಗುತ್ತೆ ಅಂತ ಇದ್ದರೆ ಇಬ್ಬರು ಈಕ್ವಲಿ ಶೇರ್ ಹಾಕ್ತಾರೆ. ನಾನು ಯುಕೆಗೆ ಬಂದಮೇಲೆ ತುಂಬ ಜನ ಕೇಳಿರೋ ಕ್ವಶನ್ ನನಗೇನು ಅಂದರೆ, ಏನು ಜಾಬ್ ಮಾಡ್ತಿದ್ಯಾ ಅಂತ. ಹಾಗಂತ ನಾನು ಹೌಸ್ ವೈಫ್ ಅಂತೂ ಅಲ್ಲ, ನಾನು ಕೆಲ್ಸಕ್ಕೆ ಹೋಗ್ತೀನಿ. ಇವಾಗ ನನ್ನ ಮಗ ಸಣ್ಣವನು, ಹಾಗಾಗಿ ಮೋಸ್ಟ್ ಆಫ್ ದ ಟೈಮ್ ನಾನು ಅವನ ಜೊತೆನೇ ಸ್ಪೆಂಡ್ ಮಾಡ್ತೀನಿ. ಏಜೆನ್ಸಿ ವರ್ಕ್ ಮಾಡ್ತೀನಿ, ಇವಾಗ ಒಂದು ಶಿಫ್ಟ್ ತೊಗೊತೀನಿ ಅಷ್ಟೇ. ಮನೇಲೇ ಕೂತು ಬೋರ್ ಆಗಿರೋದಕ್ಕೆ ನನ್ನ ಹಸ್ಬೆಂಡ್ಗೆ ಯಾವಾಗ ಲೀವ್ ಇರುತ್ತೆ ಆವಾಗ ನಾನೊಂದು 2 ಶಿಫ್ಟ್ ತೊಗೊಳ್ತೀನಿ ಅಷ್ಟೇ. ನಾವು ಏನು ಕೆಲಸ ಮಾಡಿದ್ರೆ ಖುಷಿ ಸಿಗುತ್ತೋ ಅದನ್ನು ಮಾಡಬೇಕು. ನಾವು ಬೇರೆಯವ್ರ ಮೇಲೆ ಜಾಸ್ತಿ ಡಿಪೆಂಡ್ ಆದರೆ, ಇಲ್ಲ ಬೇರೆಯವ್ರ ಒಪಿನಿಯನ್ ಮೇಲೆ ಜಾಸ್ತಿ ಡಿಪೆಂಡ್ ಆದರೆ, ನಮ್ಮ ಮನಸ್ಸಿನ ಮಾತು ನಮಗೆ ಕೇಳಿಸಲ್ಲ. ನಾವು ಅವ್ರ ಒಪಿನಿಯನ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರ್ತೀವಿ. ಆಗ ನಮ್ಮ ಮನಸ್ಸಿನ ಮಾತು ಕೇಳಿಸಲ್ಲ, ನಾವು ಜನರ ಮಾತು ಕೇಳ್ತೀವಿ. ನಮಗೆ ಸರಿ ಅನಿಸಿದ್ರು ಜನ ಏನಂತಾರೋ ಏನೋ ಅಂತ ನಮ್ಮ ಒಪಿನಿಯನ್ನ ಸೈಡ್ ಇಟ್ಬಿಡ್ತೀವಿ. ಹೌಸ್ ವೈಫಾಗಿ ಮನೆ ಕೆಲಸ ಅಷ್ಟೇ ಮಾಡಬೇಕು, ಔಟ್ಸೈಡ್ ಹೋಗಿ ಮಾಡಬಾರ್ದು, ಇಲ್ಲ ಔಟ್ಸೈಡ್ ಆಫೀಸಲ್ಲೂ ಕೆಲಸ ಮಾಡಿ ಮನೆಗೆ ಬಂದು ಕೆಲಸ ಮಾಡಬೇಕು ಅನ್ನೋದು ನಾನು ಹೇಳ್ತಾ ಇಲ್ಲ. ಇಲ್ಲಿ ಯಾವುದೇ ಕೆಲಸ ಮಾಡಿದ್ರು ಎಂಡ್ ಆಫ್ ದ ಡೇ ನಾವು ಖುಷಿಯಾಗಿದ್ದೀವ, ನಮಗೆ ನಾವು ಮಾಡಿದ್ದು ಸರಿ ಅನ್ನಿಸ್ತಾ ಇದೆಯಾ ಅನ್ನೋದು ಇಂಪಾರ್ಟೆಂಟ್. ಮುಂದೆ ಒಂದಿನ ಕಷ್ಟ ಅಂತ ಬಂದಾಗ ನನ್ನ ಈ ಜೀವನಕ್ಕೆ, ಈ ಕಷ್ಟಕ್ಕೆ ಅವ್ರ ಕಾರಣ ಇವ್ರ ಕಾರಣ ಅಂತ ಬ್ಲೇಮ್ ಮಾಡೋದಕ್ಕಿಂತ, ಅವತ್ತು ನಾನು ಕರೆಕ್ಟಾಗಿ ಡಿಸಿಷನ್ ತೊಗೊಂಡಿದ್ರೆ ಈ ದಿನ ಬರ್ತಾ ಇರಲಿಲ್ಲ ಅನ್ನೋದು ಸತ್ಯ. ಆದರೂ ನಾವು ಬ್ಲೇಮ್ ಮಾಡೋದು ಮಾತ್ರ ಬೇರೆಯವರನ್ನೇ, ಅದೂ ಸತ್ಯ. ಸೊ ನಮ್ಮ ಲೈಫ್ಗೆ ಇವ್ರನ್ನ ಬ್ಲೇಮ್ ಮಾಡೋದಕ್ಕಿಂತ ನಮ್ಮನ್ನು ನಾವು ಸೆಲ್ಫ್ ಮೋಟಿವೇಟ್ ಮಾಡೋದು ಹೇಗೆ ಅದ್ರ ಕಡೆಗೆ ಗಮನ ಕೊಡೋದು ಇಂಪಾರ್ಟೆಂಟು. ಯಾರೋ ಏನೋ ಹೇಳ್ತಾರೆ ಅನ್ನೋದಕ್ಕಿಂತ ನನ್ನ ಮನಸ್ಸಿನ ಮಾತು ಕೇಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸೆಲ್ಫ್ ಮೋಟಿವೇಟ್ ಮಾಡಿದರೆ ಕೆಲಸನೂ ಮುಗಿಯುತ್ತೆ, ನಮ್ಮನ್ನು ನಾವು ಫಿಸಿಕಲಿ ಆ್ಯಕ್ಟಿವ್ ಆಗಿಟ್ಟ ಹಾಗೂ ಇರುತ್ತೆ. ಈಗ ಎಕ್ಸಾಂಪಲ್, ಮನೆ ಕ್ಲೀನಿಂಗ್ಗೆ ತುಂಬ ಸಮಯ ಬೇಕು. ಸೊ ನನಗೆ ಸಿಗೋದು ಸಂಡೇ ಒಂದೇ. ಎಲ್ಲನೂ ಇವತ್ತೇ ಕ್ಲೀನ್ ಮಾಡಬೇಕು ಅಂದರೆ ಕೆಲಸ ಸ್ಟಾರ್ಟ್ ಮಾಡೋ ಮುಂಚೆನೇ ಅದನ್ನು ಯೋಚನೆ ಮಾಡಿನೇ ನನಗೆ ಸಾಕಾಗಿರುತ್ತೆ. ಸೊ ಅದ್ರ ಬದಲು ಇವತ್ತು ಒಂದು ರೂಮ್ ಕ್ಲೀನ್ ಮಾಡ್ತೀನಿ, ನಾಳೆ ಒಂದು ಕಿಚನ್ ಕ್ಲೀನ್ ಮಾಡ್ತೀನಿ, ಹಾಗೆ ಡಿವೈಡ್ ಮಾಡಿಕೊಂಡ್ರೆ ನನ್ನನ್ನು ನಾನೇ ಸೆಲ್ಫ್ ಮೋಟಿವೇಟ್ ಮಾಡ್ಕೊಂಡು ಹಾಗೂ ಇರುತ್ತೆ. ಸೊ ಇಷ್ಟೇ ಅಲ್ವಾ, ಒಂದು ರೂಮೇ ಅಷ್ಟೇ ಅಲ್ವಾ, ಕ್ಲೀನ್ ಮಾಡಿಬಿಡ್ತೀನಿ ಅಂತ. ಲೈಫಲ್ಲಿ ಸೆಲ್ಫ್ ಮೋಟಿವೇಟ್ ಮಾಡೋದಕ್ಕೆ ಯಾವತ್ತೂ ಯಾರೂ ಬರಲ್ಲ, ನಮ್ಮನ್ನು ನಾವೇ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಪಾಯಿಂಟು. ನನ್ನ ಮಗ ಮಲ್ಕೊಂಡಿರೋವಾಗ ಆದಷ್ಟು ಮನೆ ಕೆಲಸ ಮಾಡಿಬಿಡ್ತೀನಿ. ಭಗವದ್ಗೀತೆ ಬುಕ್ಕನ್ನು ನಾನು ಮದುವೆ ಆದಮೇಲಿಂದ ಸ್ಟಾರ್ಟ್ ಮಾಡಿರೋದು ಓದೋದಕ್ಕೆ. ಮುಂಚೆಂತೂ ಒಂದು ಪೇಜು ಓದಿರಲಿಲ್ಲ. ನನಗೆ ಪೋಸ್ಟ್ ಮಾರ್ಟಮಲ್ಲಿ ಸ್ವಲ್ಪ ಹೊಟ್ಟೆ ಬಂದುಬಿಟ್ಟಿದೆ. ಸೊ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿರೋ ಎಕ್ಸಸೈಸ್ನ ಮಾಡ್ತೀನಿ. ಎಕ್ಸಸೈಸ್ನ ನಾನು ಬೆಳಿಗ್ಗೆನೇ ಮಾಡೋದಿಲ್ಲ, ನನಗೆ ಟೈಮ್ ಸಿಕ್ಕಾಗ ನಾನು ಮಾಡ್ತೀನಿ. ಅಷ್ಟರಲ್ಲಿ ನನ್ನ ಮಗನ ಮಲಗಿಸ್ಬಿಟ್ಟು ನನ್ನ ಡೇನ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.